ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದುರ್ಗಾ, ಆಲ್ ಓಕೆ? ಅಲ್ಲ, ಸ್ಟೇಷನ್ನಿಂದ ಇಲ್ಲಿ ತನಕ ಬರೋವರೆಗೂ ಕಾರಲ್ಲಿ ಒಂದು ಮಾತು ಆಡಲಿಲ್ವಲ್ಲ? ನೀನು ಬಿಡುಗಡೆ ಆಯಿತು ಅಂತ ಖುಷಿ ಪಡ್ಬೇಕು ತಾನೆ? ಇಲ್ಲ ಬಾಸು, ಮಾಯಾ ಯಾಕೆ ಹೀಗೆ ಮಾಡಿದ್ಲು ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ. ಅಲ್ಲ, ಯಾವಾಗಲೂ ಅವಳು ನನ್ನನ್ನು ತುಂಬ ದ್ವೇಷ ಮಾಡೋಳು. ಆದರೆ ಈ ಸಲ ನನಗೆ ಹೇಗೆ ಅವಳು ಸಹಾಯ ಮಾಡಿದ್ಲು? ಏನು ದುರ್ಗಾ ನೀನು? ಅಲ್ಲ, ಅವಳೇನೋ ಸುಳ್ಳು ಹೇಳಿ ನಿನಗೆ ಹೆಲ್ಪ್ ಮಾಡ್ತಾಳೆ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ. ಅವಳು ಹೇಳಿದ ನಿಜಾನೇ ತಾನೆ? ನೀನೇನು ಮಾಡಿಲ್ಲ ಅನ್ನೋದು ಸತ್ಯನೇ ಅಲ್ವಾ? ಅವಳು ದುಡುಕಿ ತಗೊಂಡಿದ್ದ ನಿರ್ಧಾರಕ್ಕೆ ಅವಳೇ ಹೊಣೆ ಆಗಿರ್ತಾಳೆ. ಅದನ್ನ ಬಿಟ್ಟು ನಿನ್ನ ಹೊಣೆ ಮಾಡಿದ್ರೆ ಹೇಗೆ? ನನಗೆ ಗೊತ್ತು ಬಾಸು, ಆದರೆ ಮಾಯಾ ಯಾವಾಗಲೂ ಅವಳ ದಾರಿಯಿಂದ ನಾನು ಯಾವಾಗ ದೂರ ಆಗ್ತೀನಿ ಅಂತ ಕಾಯ್ತಿದ್ದವಳು. ಈ ಸಲ ಅವಳಿಗೊಂದು ಅವಕಾಶ ಸಿಕ್ಕಿತ್ತು ಅವಳ ದಾರಿಯಿಂದ ನನ್ನ ದೂರ ಇಡೋದಕ್ಕೆ. ಆದರೆ ಅವಳು ನಂದೇನೂ ತಪ್ಪಿಲ್ಲ, ಅವಳೇ ಕಾಲ್ಜಾರ್ ಬಿದ್ಲು ಅಂತ ಹೇಳ್ತಿದ್ದಾಳೆ. ನನಗಿದನ್ನು ನಂಬಕ್ಕೆ ಆಗ್ತಿಲ್ಲ ಬಾಸು. ಯಾ ದುರ್ಗಾ, ನಿಂಗೆ ಯಾಕೋ ತುಂಬ ಜಾಸ್ತಿ ಯೋಚನೆ ಮಾಡ್ತಿದ್ಯಾ ಅಂತ ನಂಗೆ ಅನ್ನಿಸ್ತಾ ಇದೆ. ಇಲ್ಲ ಬಾಸು, ಮಾಯಾ ಉದ್ದೇಶ ಬೇರೆ ಏನೋ ಇರ್ಬೋದು ಅಂತ ನಂಗೆ ಅನಿಸ್ತಿದೆ. ಅದು ಏನೇ ಆಗಿರಲಿ ದುರ್ಗಾ, ನಾನು ನಿನ್ನ ಜೊತೆ ಇದ್ದೀನಿ. ಇಲ್ಲಿ ನೋಡು, ಅದು ಏನೇ ಆಗಲಿ, ಯಾರೇ ನಿನ್ನ ಎದುರಿಗೆ ಬರಲಿ, ನಿನ್ನ ಜೊತೆ ನಾನು ಇರ್ತೀನಿ. ದಟ್ ಈಸ್ ಮೈ ಪ್ರಾಮಿಸ್. ದುರ್ಗಾ, ಏನಾಯ್ತು? ಒಳ್ಳೆ ಆಗ ಗುರಾಯಿಸ್ಕೊಂಡು ನೋಡ್ತಾ ಇದೆಯಾ? ಏನಿಲ್ಲ ಬಾಸು. ಏನೋ ಒಂದೊಂದ್ಸರಿ ಒಂದೊಂಥರ ಆಡ್ತೀಯ. ಹಲೋ, ದುರ್ಗಾ, ಏನಾಯ್ತು ನಿಂಗೆ? ಪ್ರತಿ ಸಲ ಯಾಕೆ ಹಿಂಗಾಗ್ತಿದೆ? ಸದ್ಯ ದುರ್ಗಾ ಬಂದ್ಲು, ನನಗೆ ಈಗ ಸಮಾಧಾನ ಆಯ್ತು. ದುರ್ಗಾ, ನಿಂಗೇನು ಆಗಿಲ್ಲ ತಾನೆ? ನೀನ್ ಆರಾಮಾಗಿದ್ಯಾ? ಪುಟ್ ಮೇಡಮ್, ನಂಗೆ ಏನೂ ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಅದಕ್ಕೆ ನಮಗೆಲ್ಲ ಎಷ್ಟು ಭಯ ಆಗಿತ್ತು ಗೊತ್ತಾ? ಸದ್ಯ ನೀವು ಬಂದ್ರಲ್ಲ. ನಿನ್ನೆ ಸ್ಟೇಷನ್ನಲ್ಲಿ ನಿಮಗೇನು ತೊಂದರೆ ಆಗಲಿಲ್ವಲ್ಲ? ಇಲ್ಲ ಸರ್, ನನಗೇನು ತೊಂದರೆ ಆಗಿಲ್ಲ. ಬಾಸು ನನ್ನ ಜೊತೆಲೇ ಇದ್ರಲ್ವಾ. ಅಯ್ಯೋ, ನಮ್ಮ ಶರತ್ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದ ಗೊತ್ತಾ? ಅವನು ಅಲ್ಲಿಗೆ ಹೋದ್ಮೇಲೆ ನನಗೆ ಸಮಾಧಾನ ಆಗಿದ್ದು. ನೀವಿಬ್ರು ಒಟ್ಟಿಗೆ ಇದ್ರೇನೆ ನನ್ನ ಮನಸ್ಸಿಗೂ ನಿರಾಳ. ದುರ್ಗಾ, ನೀನ್ ನಂಗೆ ಹೇಳ್ದೆ ಎಲ್ಲಿ ಹೋಗಿದ್ದೆ? ನೀನ್ ಮಾಡಿದ ತಪ್ಪಲ್ವಾ? ಪುಟ್ ಮೇಡಮ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಇನ್ಮೇಲೆ ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಅದಕ್ಕೆ ನೀವು ಹೋಗಿ ಫ್ರೆಶ್ ಅಪ್ ಆಗಿ. ದುರ್ಗಾ, ನಿನ್ನ ಹತ್ರ ಮಾತಾಡಬೇಕು. ಶಾನ್ವಿ, ಹಿತನ್ ಕರ್ಕೊಂಡು. ಹಿತಾ, ಹೋಮ್ವರ್ಕ್ ಮಾಡಿಸ್ತೀನಿ ಬಾ. ನೀನೆಂಥ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ ಅನ್ನೋ ಜ್ಞಾನ ಇದೆಯಾ ದುರ್ಗಾ ನಿನಗೆ? ನಿನ್ನಿಂದಾಗಿ ಪಾಪ ನಮ್ಮ ಶರತ್ ಕೂಡ ಸಫರ್ ಮಾಡೋ ಹಾಗಾಯ್ತು. ನೀನು ಈ ಮನೆಗೆ ಬಂದಾಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ, ನಮ್ಮ ಶರತ್ಗೆ ಒಂದಲ್ಲ ಒಂದು ಪ್ರಾಬ್ಲಮ್ ಆಗ್ತಾನೆ ಇದೆ. ಏನಾದ್ರೂ ಮಾಡೋಕ್ಕೂ ಮುಂಚೆ ಅದರಿಂದ ಏನ್ ಪರಿಣಾಮ ಬೀರ್ಬೋದು ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡ್ಬೇಕಲ್ವಾ ನೀನು? ಏನ್ ಹೇಳ್ತಾ ಇದ್ದೀಯ ಮಾಡಿ? ಎಲ್ಲರೂ ಹೀಗೆ ಸಲಿಗೆ ಕೊಟ್ಟಿರೋದಕ್ಕೆ ಇವಳು ಹೀಗಾಗಿರೋದು. ಏನಾದ್ರೂ ಕೆಲಸ ಮಾಡೋದಕ್ಕೆ ಮುಂಚೆ ಈ ಮನೆ ರೆಪ್ಯುಟೇಷನ್ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಇವಳಿಂದಾಗಿ ನಮ್ ಶರತ್ ಇಡೀ ರಾತ್ರಿ ಸ್ಟೇಷನ್ ಅಲ್ಲಿ ಕಳೆಯೋ ಹಾಗಾಯ್ತು. ಹಿರಿಯರು ಅಂತ ನಾವಿದೀವಿ ತಾನೆ ಮನೆಯಲ್ಲಿ. ಏನಾದ್ರೂ ಮಾತಾಡೋಕ್ಕೂ ಮುಂಚೆ ಅದ್ರ ಬಗ್ಗೆ ದೊಡ್ಡವ್ರ ಜೊತೆ ಚರ್ಚೆ ಮಾಡ್ಬೇಕು ಅನ್ನೋ ಪರಿಜ್ಞಾನ ಬೇಡ ಇವಳಿಗೆ? ಎಲ್ಲ ಇವಳಾಗೆ ನಿರ್ಧಾರ ತಗೊಂಡ್ರೆ ಹೇಗೆ?
ಹಾಗಲ್ಲ ಮಾಳವಿಕ, ನಾನು ಹೇಳೋದು ಪದೇ ಪದೇ ಇದೇ ರೀತಿ ನಡೀತಾ ಇದ್ರೆ ಅದನ್ನೆಲ್ಲ ಸಹಿಸ್ಕೊಂಡಿರೋದಕ್ಕೆ ಆಗೋದಿಲ್ಲ. ಮಾಯಾ ಆತ್ಮಹತ್ಯೆ ಮಾಡ್ಕೊಳ್ಳೋ ರೇಂಜಿಗೆ ಮಾತಾಡ್ತಾಳೆ ಅಂದ್ರೆ ಅದು ಎಲ್ರೆದ್ರಿಗೂ ಕೊಲೆ ಆರೋಪ ಹೊರಿಸಿದ್ರೆ ಪಾಪ ಮಾಯಿಂಗೆ ಅವಮಾನ ಆಗೋದಿಲ್ವಾ? ಮಾತಾಡೋದಕ್ಕೂ ಒಂದು ಹಿಡ್ತಾ ಇರ್ಬೇಕು. ಇವಳು ಸ್ಟೇಷನ್ ಮೆಟ್ಲು ಹತ್ತೋದಲ್ದೆ ಪಾಪ ನಮ್ ಶರತ್ತು ಸ್ಟೇಷನ್ ಅಲ್ಲಿ ಇರೋ ಹಾಗಾಯ್ತು. ಛೇ, ನನಗಂತೂ ತಲೆ ಕೆಟ್ಟು ಹೋಗಿದೆ. ಸಮಾಧಾನ ಮಾಡ್ಕೊ, ಬೇಜಾರು ಮಾಡ್ಕೋಬೇಡ. ದುರ್ಗಾ, ನನ್ನ ಜೊತೆ ಬಾ. ಎಲ್ಲಿಗೆ? ಬಾ, ಹೇಳ್ತೀನಿ. ದುರ್ಗಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇಷ್ಟಕ್ಕೆಲ್ಲ ನಾನೇ ಕಾರಣ. ನಾನು ಮಾಯ ವಿಷಯ ಹೇಳಿರ್ಲಿಲ್ಲ ಅಂದಿದ್ರೆ ಇದೆಲ್ಲ ನಡೀತಾನೆ ಇರ್ತಿರ್ಲಿಲ್ಲ. ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ನೀವೇನಾದ್ರೂ ಸುಳ್ಳು ಹೇಳಿದ್ರಾ? ಇರೋ ವಿಷಯದಲ್ಲೇ ನೀವು ಹೇಳಿರೋದು. ಹಾಗಲ್ಲ ದುರ್ಗಾ, ನಾನು ಈ ವಿಷಯ ಹೇಳಿರ್ಲಿಲ್ಲ ಅಂದಿದ್ರೆ ಆ ಮಾಯ ಹೀಗೆಲ್ಲ ಮಾಡ್ಕೋತಾನೆ ಇರ್ಲಿಲ್ಲ. ಆಮೇಲೆ ನೀವಿಬ್ರು ಜೈಲಿಗೆ ಹೋಗೋ ಹಾಗೂ ಆಗ್ತಿರ್ಲಿಲ್ಲ. ಇವಾಗ ಏನಾಯ್ತು? ನಾವಿಬ್ರು ಬಂದ್ವಲ್ಲ. ಅದೇ ದುರ್ಗಾ, ನನಗೆ ಅರ್ಥನೇ ಆಗ್ತಾ ಇಲ್ಲ. ಮಾಯಾ ಹೆಂಗೆ ನೀನ್ ಇನ್ನಸೆಂಟ್ ಅಂತ ಹೇಳ್ಬಿಟ್ಲು? ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ಮಾಯಾ ಅಂತೂ ಒಳ್ಳೆ ಉದ್ದೇಶ ಇಟ್ಕೊಂಡು ಇದನ್ನೆಲ್ಲ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ನಾವು ಅವಳನ್ನ ಸುಮ್ಮನೆ ಬಿಡ್ತೀವಿ ಅಂತ ಅನ್ಕೊಂಡಿದ್ದಾಳೆ. ಆದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ. ದುರ್ಗಾ, ಪ್ಲೀಸ್ ನೀನೇನು ಮಾಡಕ್ ಹೋಗ್ಬೇಡ. ಈಗಾಗ್ಲೇ ಆಗಿರೋದು ಸಾಕು. ನನಗೆ ನಿಜವಾಗ್ಲೂ ಎಷ್ಟು ಗಿಲ್ಟ್ ಕಾಡ್ತಿದೆ ಗೊತ್ತಾ, ಇದಕ್ಕೆಲ್ಲ ನಾನೇ ಕಾರಣ ಅಂತ. ನೀವ್ಯಾಕೆ ಹಾಗೆ ಅನ್ಕೋತೀರಾ? ಅಲ್ಲ, ಮಾಯ ಹಾಗೆಲ್ಲ ದುಡುಕ್ತಾಳೆ ಅಂತ ಯಾರಿಗೆ ಗೊತ್ತಿತ್ತು? ಅಲ್ಲ, ಹೋಗಿ ಹೋಗಿ ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೋತಾರಾ? ಆ ಮಾಯನ ನಾವು ಸುಮ್ಮನೆನಾ ಸೈಕೋ ಅಂತ ಕರೆಯೋದು? ಅವಳು ಸರಿ ಇಲ್ಲ. ನೀನು ಈ ವಿಷಯದಿಂದ ಆ ಮಾಯನಿಂದ ದೂರ ಇದ್ಬಿಡು. ನ್ಯಾಯ ಸಿಗೋವರೆಗೂ ನಾನು ಸುಮ್ಮನೆ ಇರಲ್ಲ. ಈ ವಿಷಯದಲ್ಲಿ ಸತ್ಯ ಏನು ಅಂತ ಗೊತ್ತಾದ್ರೆ ಪುಟ್ ಮೇಡಮು ಬಾಸ್ನ ಒಪ್ಕೋತಾಳೆ. ಇಷ್ಟೆಲ್ಲ ಗೊತ್ತಿದ್ಮೇಲೆ ನಾನು ಸುಮ್ಮನೆ ಇರೋ ಮಾತೇ ಇಲ್ಲ. ದುರ್ಗಾ, ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ? ಈಗಾಗಲೇ ಎಲ್ಲ ವಿಷಯಗಳು ಸೇರಿ ನನ್ನ ತಲೆ ಕೆಡಿಸ್ತಿದ್ದಾವೆ. ನೀನ್ ಬೇರೆ. ಎಲ್ಲ ವಿಷಯಗಳು ಅಂದ್ರೆ ಇನ್ಯಾವ ವಿಷಯಗಳು? ಇಲ್ಲ, ಹೇಳೋದ್ ಬೇಡ. ಈಗಾಗಲೇ ದುರ್ಗಾ ಮಾಯನ್ ವಿಷಯದಲ್ಲೇ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಈ ವಿಷಯನೂ ಹೇಳಿ ಅವಳಿಗೆ ತಲೆ ಕೆಡ್ಸೋದ್ ಬೇಡ. ಈ ಸತ್ಯ ಏನು ಅಂತ ನಾನೇ ಕಂಡು ಹಿಡಿತೀನಿ. ಅಂಬಿಕಾ ಅವ್ರೆ, ಹೇಳಿ. ನಾನು ಇಲ್ದೇ ಇರುವಾಗ ಏನಾದ್ರೂ ಆಯ್ತಾ? ಇಲ್ಲ ಇಲ್ಲ ದುರ್ಗಾ, ನಾನು ಮಾಯನ್ ವಿಷಯನೇ ಹೇಳಿದ್ದು.